ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರಾ ಇಲ್ವಾ ಬರ್ತಾರಾ ಇಲ್ವಾ ಅಂತಕ್ಕಂಥ ಗೊಂದಲ ಇತ್ತು. ಬಟ್ ಬಂದ ನಂತರ ಏನಾಯಿತು ಅಂತೆಲ್ಲ ನಿಮಗೆ ಗೊತ್ತಿದೆ. ಸೊ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಭಾಷಣದ ಫೈಟ್. ಹಾಗಾದರೆ ಇವತ್ತು ಕೂಡ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗುತ್ತಾ ವಿಧಾನಸಭೆ ಅಂದರೆ ಅಫ್ಕೋರ್ಸ್ ಹಾಗೇ ಆಗುತ್ತೆ. ರಾಜ್ಯಪಾಲರ ನಡೆಗೆ ರಾಜ್ಯ ಸರ್ಕಾರ ಈಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಖಂಡನಾ ನಿರ್ಣಯವನ್ನು ಮಂಡಿಸೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ರಾಜ್ಯಪಾಲರ ವಿರುದ್ಧ ಸಮರ ಘೋಷಣೆಗೆ ಸದನ ವೇದಿಕೆಯಾಗ್ತಾ ಇದೆ. ಇವತ್ತು ಉಭಯ ಸದನಗಳಲ್ಲಿ ಗದ್ದಲ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದ್ದೇ ಇದೆ. ರಾಜ್ಯಪಾಲರು ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಕೇಂದ್ರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಸಹಜವಾಗಿ ಇವತ್ತು ಕಾಂಗ್ರೆಸ್ನವರು ಸದನದಲ್ಲಿ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಬಿ ಜೆ ಪಿಯವರು ಕೂಡ ಅದನ್ನು ಎದುರಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ಖಂಡಿತ ಸೆಷನ್ನಲ್ಲಿ ಇವತ್ತು ಎರಡೂ ಪಕ್ಷಗಳ ನಡುವೆ ಅಂದರೆ ಆಡಳಿತಾರೂಢ ಮತ್ತು ಬಿ ಜೆ ಪಿ ವಿಪಕ್ಷಗಳ ನಡುವೆ ದೊಡ್ಡ ಜಟಾಪಟಿ ನಡೀತಕ್ಕಂಥ ಸಾಧ್ಯತೆ ಇದೆ. ಗೋ ಬ್ಯಾಕ್ ಗವರ್ನರ್ ಅಂತ ಹೇಳುವಂಥದ್ದು ಚರ್ಚೆಯನ್ನು ನಾವು ಪ್ರಾರಂಭ ಮಾಡಿಲ್ಲ. ಅದರ ಬಗ್ಗೆ ಆಂತರಿಕವಾಗಿ ಪಕ್ಷದಿಂದ ಮತ್ತು ನಮ್ಮ ವರಿಷ್ಠರಿಂದ ಏನೂ ಸೂಚನೆ ಬಂದಿಲ್ಲ. ಬಹುಶಃ ಅವ್ರು ಚರ್ಚೆ ಮಾಡಿ ಯಾವ ಥರ ನಿರ್ದೇಶನಗಳನ್ನು ಕೊಡ್ತಾರೆ ಅದನ್ನು ಪಾಲನೆ ಮಾಡೋದು ನಾವು ಮಾಡ್ತೀವಿ. ಆದರೆ ಭಾಳ ಮುಖ್ಯವಾಗಿ ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತಾ ಇದೆ. ಅದು ಆರ್ಥಿಕವಾದಂಥ ಹೊರೆಯನ್ನು ಇರೋದ್ರಿಂದ ಇರ್ಬೋದು, ಇಲ್ಲ ನಮಗೆ ಬರಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಮತ್ತು ತಾವು ನೇಮಕ ಮಾಡಿರುವಂಥ ರಾಜ್ಯಪಾಲರ ಮೂಲಕ ಸರ್ಕಾರಗಳಿಗೆ ತೊಂದರೆ ಕೊಡುವಂಥದ್ದಾಗ್ಬೋದು. ಇದೆಲ್ಲವೂ ನಮ್ಮ ಒಕ್ಕೂಟ ವ್ಯವಸ್ಥೆಯ ವಿರುದ್ಧವಾಗಿರುತ್ತದೆ, ಸಂವಿಧಾನದ ವಿರುದ್ಧವಾಗಿರ್ತದೆ. ನಿನ್ನೆ ಮಾನ್ಯ ರಾಜ್ಯಪಾಲರ ನಡೆ ಕೂಡ ಅಸಂವಿಧಾನಿಕವಾದದ್ದು, ಸಂಪೂರ್ಣವಾಗಿ ಕಾನೂನು ಬಾಹಿರವಾದದ್ದು. ಇಲ್ಲ, ನಾವು ರಾಜ್ಯಪಾಲರು ಬರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ನಿರ್ದೇಶನ ಆಗಿರುವಂಥದ್ದು. ಅಂಥದ್ದಾದಂಥ ಸಂದರ್ಭಗಳು ಕಂಡುಬಂದಲ್ಲಿ ನಾವು ಮಾನ್ಯ ಅಡ್ವೊಕೇಟ್ ಜನರಲ್ ಅವರನ್ನು ದೆಹಲಿಗೆ ಕಳಿಸಿ ಅಲ್ಲಿ ಅವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ಯವನ್ನು ಓಡೋದಕ್ಕೆ ತಯಾರನ್ನು ಮಾಡಿಕೊಂಡಿದ್ದರು. ಅದೇ ರಾಜ್ಯಪಾಲರು ಬಂದಿದ್ದಾರೆ ಕೋರ್ಟ್ನಲ್ಲಿ. ರಾಜ್ಯಪಾಲರು ತಡೆಯೋದಕ್ಕಿಂತ ಮೊದಲು ಒಂದು ನ್ಯಾಷನಲ್ ಆಂಥಮ್ನ ಬಿಟ್ಟು ಹೋದ್ರಲ್ಲ, ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಅದು ಒಬ್ಬ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಬಂದಿರತಕ್ಕಂಥ ರಾಜ್ಯಪಾಲರ ಗೌರವ ಅಂತ ಅದು ಭಾಳ ಮುಖ್ಯ ಅಲ್ಲ. ಒಂದು ರಾಜ್ಯ ಸರ್ಕಾರ ತಯಾರು ಮಾಡ್ತಕ್ಕಂಥದ್ದನ್ನು ಅದು ಅವ್ರು ಓದ್ತಕ್ಕಂಥದ್ದು ಅವ್ರದ್ದೊಂದು ಪರಿಪಾಠ. ಕಾನ್ಸ್ಟಿಟ್ಯೂಷನಲ್ಲಿ ಮೊದಲಿಂದನೂ ಅದು ಎಲ್ಲ ರಾಜ್ಯದಲ್ಲೂ ಎಲ್ಲ ರಾಜ್ಯಪಾಲರು ಓದಬೇಕು. ಯಾರೇ ಹಿಂದೆ ಮಾಡಿದರೂ ತಪ್ಪೆ, ಮುಂದೆ ಮಾಡಿದ್ರು ತಪ್ಪೆ, ಇವತ್ತು ಮಾಡಿದ್ರು ತಪ್ಪೆ. ಅವತ್ತಿನ ಆ ಸರ್ಕಾರ ಅವರ ರಾಜ್ಯದ ಬದ್ಧತೆಯನ್ನು ಕೊಡ್ತಾರೆ ಅವ್ರ ಕೈಲಿ. ಅವರು ಓದೋದು ಅಷ್ಟೇ, ಅವರೇನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಲ್ಲ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದನ್ನು ರಾಷ್ಟ್ರಪತಿಯವರು ಸ್ಪೀಚ್ ಮಾಡಲ್ವಾ? ಅದೇ ರೀತಿ ಈ ಟೀಕ್ಸೋದು ಇದ್ರೆ ತಾನೆ ಇವ್ರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನ, ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನ ಗವರ್ನರ್ ಅವ್ರು ಒಪ್ಕೊಂಡ್ರೆ ಅಲ್ಲ ಹೌದು. ಅದೇ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಬಿ ಜೆ ಪಿಯ ಪರ ಅಥವಾ ಕೇಂದ್ರ ಸರ್ಕಾರದ ಏಜೆಂಟ್ ಥರ ಅಥವಾ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಅಂತ ಘೋಷಣೆ ಮಾಡಿಬಿಟ್ರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಇವತ್ತು ಸದನದಲ್ಲಿ ಆಡಳಿತಾರೂಢ ಪಕ್ಷ ಮತ್ತು ವಿಪಕ್ಷ ಏನು ಪ್ಲ್ಯಾನ್? ಜಟಾಪಟಿ ಅಂತೂ ಫಿಕ್ಸು, ಬಟ್ ಪ್ಲ್ಯಾನ್ ಏನಿದೆ ಇಬ್ಬರದು ಕೂಡ ಅಂತ? ವಿಶೇಷವಾಗಿ ಸರ್ಕಾರದ ಕಡೆಯಿಂದ ಅಂದರೆ ರಾಜ್ಯಪಾಲರ ನಡೆಯನ್ನು ಖಂಡಿಸುವಂತಹ ಖಂಡನ ನಿರ್ಣಯವನ್ನು ಪಾಸ್ ಮಾಡಬೇಕು ಅನ್ನುವಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅನ್ನೋದು. ಹಾಗಾದರೆ ಸಹಜವಾಗಿ ಅಲ್ಲೂ ಕೂಡ ಜಟಾಪಟಿಗೆ ವೇದಿಕೆ ಆಗುತ್ತೆ. ಈಗಾಗಲೇ BSc ಸಭೆ ಕೂಡ ನಡೀತಾ ಇದೆ. ಅಂದರೆ ಕಲಾಪ ಸಲಹಾ ಸಮಿತಿ ಸಭೆ ಈ ಬಾರಿ ಬಿಸ್ನೆಸ್ ಹೇಗೆ ನಡೆಸಬೇಕು ಅನ್ನುವಂಥ ವಿಚಾರದಲ್ಲಿ ನಡೀತಾ ಇದೆ. ಅದು ಇವತ್ತಿನಿಂದ ಒಳಗೊಂಡಂತೆ ಮುಂದಿನ ಶನಿವಾರದವರೆಗೆ ಒಟ್ಟು 6 ದಿನಗಳ ಕಲಾಪಗಳು ಹೇಗಿರಬೇಕು ಅನ್ನುವಂಥ ವಿಚಾರ ಇದು ಒಂದು ಭಾಗವಾಗಿರುತ್ತೆ. ಅದರಲ್ಲಿ ಮನ್ರೇಗಾ ವಿಚಾರವನ್ನು ಹೇಗೆ ಎತ್ಕೊಳ್ಬೇಕು, ಅಥವಾ ಕಡೆಯ 3 ದಿನಕ್ಕೆ ಅದು ಮೀಸಲು, ಅಥವಾ ಬೇರೆ ದಿನ ಉಳಿದ ದಿನಗಳಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೀಬೇಕು ಅನ್ನುವಂಥ ಎಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನೆ ರಾಜ್ಯಪಾಲರು ಸಂಪೂರ್ಣವಾಗಿ ಭಾಷಣವನ್ನು ಮಾಡದೇ ಇರುವಂಥದ್ದು, ಅಥವಾ ಸರ್ಕಾರ ಬರೆದುಕೊಟ್ಟ ಭಾಷಣದಲ್ಲಿ ತಮಗೆ ಅನಿಸಿದ 4 ಲೈನನ್ನು ಮಾತ್ರ ಓದಿ ಭಾಷಣವನ್ನು ಮೊಟಕುಗೊಳಿಸಿ ಅವರು ವಾಪಸ್ ಹೋಗಿರುವಂಥ
ವಿಚಾರದಲ್ಲಿ ಅದನ್ನು ಖಂಡಿಸಬೇಕು, ಸರ್ಕಾರದ ಭಾಷಣವನ್ನು ಅವರು ಪರಿಪೂರ್ಣಗೊಳಿಸಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಸರ್ಕಾರದ ನಿಲುವಾಗಿರುವಂಥದ್ದು. ಅಂದರೆ ಆಡಳಿತ ಪಕ್ಷವಾಗಿರುವ ಕಾಂಗ್ರೆಸ್ ಇಲ್ಲಿ ರಾಜ್ಯಪಾಲರ ವಿರುದ್ಧ ಖಂಡನ ನಿರ್ಣಯವನ್ನು ಮಂಡಿಸಿದರೆ ಅದು ಮತ್ತಷ್ಟು ಗದ್ದಲಕ್ಕೆ ಕಾರಣ ಆಗ್ಬೋದು. ಬಹುತೇಕ ಈ ಬಾರಿಯ ಕಲಾಪದಲ್ಲಿ ಒಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ, ಅದನ್ನು ಹೊರತುಪಡಿಸಿದರೆ ಕಡೆಯ 3 ದಿನ ಮನ್ರೇಗಾ ವಿಚಾರದಲ್ಲಿ ಚರ್ಚೆ, ಇವೆಲ್ಲವೂ ಕೂಡ ಸುತ್ತಿ ಬಳಸಿ ಅಲ್ಲಿಗೆ ಬರುತ್ತೆ. ಯಾಕಂದ್ರೆ ಅದೇ ವಿಚಾರದಲ್ಲಿ ಭಾಷಣ ಮಾಡೋದಕ್ಕೆ ಅಥವಾ ಅಂಶಗಳಿದೆ ಅನ್ನೋ ಕಾರಣಕ್ಕೆ ರಾಜ್ಯಪಾಲರ ಭಾಷಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದು. ಹಾಗಾಗಿ ಬಹುತೇಕ ಈ ಬಾರಿಯ ಕಲಾಪದಲ್ಲಿ ಪದೇ ಪದೇ ರಾಜ್ಯಪಾಲರ ವಿಚಾರವೂ ಕೂಡ ಚರ್ಚೆಗೆ ಬರುವಂತಹ, ರಾಜ್ಯಪಾಲರ ನಡೆಯ ವಿಚಾರದಲ್ಲಿ ಪರ ವಿರುದ್ಧ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಆದರೆ ಅದಕ್ಕೆ ಮುಂಚಿತವಾಗಿ ಅಧಿಕೃತವಾಗಿ ಖಂಡನ ನಿರ್ಣಯವನ್ನು ನಾವು ಕೈಗೊಳ್ಳಬೇಕು ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಮುಂದಾಗ್ತಾ ಇರೋದ್ರಿಂದ ಯಾವಾಗ ಪ್ರಸ್ತಾಪಿಸ್ತಾರೆ ಅನ್ನೋದು, ಪ್ರಸ್ತಾಪಿಸ್ತಾ ಇದ್ದಂತೆ ಬಹುತೇಕ ಇಡೀ ಸದನ ಒಂದು ಗದ್ದಲಕ್ಕೆ ವೇದಿಕೆಯಾಗುವ ಸಾಧ್ಯತೆ, ಅದು ಸಭೆ ಮತ್ತು ಪರಿಷತ್ತು ಎರಡೂ ಕಡೆ ಇದಕ್ಕೆ ಸಾಕ್ಷಿಯಾಗುವಂಥ ಸಾಧ್ಯತೆಗಳೇ ಹೆಚ್ಚಿದೆ. ಅರವಿಂದ್. ರೈಟ್ ಸುಖೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಒಂದು ವೇಳೆ ಏನಾದರೂ ರಾಜ್ಯಪಾಲರ ವಿರುದ್ಧ ಖಂಡನ ನಿರ್ಣಯ ಮಂಡನೆಗೆ ಮುಂದಾದರೆ ಆಗ ಖಂಡಿತವಾಗಿ ಆಡಳಿತ ವಿರೋಧ ಪಕ್ಷಗಳ ನಡುವೆ ದೊಡ್ಡ ಗದ್ದಲ ಅದು ಸದನದಲ್ಲಿ.